ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹರಾಶಿ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಂಹರಾಶಿ ಯುಗಾದಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಸಿಂಹರಾಶಿಯವರಿಗೆ ಈ ವರ್ಷದ ಜಾಕ್ಪಾಟ್ ಗ್ರಹ ಅಂದರೆ ಗುರುಗ್ರಹ. ಗುರುಗ್ರಹ ಮೇ 15, 2025ಕ್ಕೆ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡಿ ಮೂರನೇ ಭಾವವಾದಂತಹ ತುಲಾ ರಾಶಿಯನ್ನು 5ನೇ ದೃಷ್ಟಿಯಿಂದ, ಧನಸ್ಸು ರಾಶಿಯನ್ನು 7ನೇ ದೃಷ್ಟಿಯಿಂದ, ಕುಂಭ ರಾಶಿಯನ್ನು 9ನೇ ದೃಷ್ಟಿಯಿಂದ ವೀಕ್ಷಿಸುತ್ತಿರುವುದು ವಿಶೇಷವಾದಂತಹ ಲಾಭವನ್ನು ತಂದುಕೊಡಲಿದೆ. ಮೇ 15ರಿಂದ ಸಿಂಹ ರಾಶಿಯವರಿಗೆಲ್ಲ ಗುರುವಿನ ವಿಶೇಷ ಅನುಗ್ರಹ ಆಶೀರ್ವಾದ ಸಿಗಲಿದೆ. ಸಿಂಹ ರಾಶಿಯ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದವರಿಗೆ 2025ರಲ್ಲಿ ಹೊಸ ಪ್ರಾಜೆಕ್ಟ್ಗಳು, ಅವಕಾಶಗಳು ಸಿಗಲಿದೆ. ದೂರದ ಪ್ರಾಂತ್ಯಗಳಿಂದ ಸ್ನೇಹಿತರ ಸಹಕಾರ ನಿಮಗೆ ಸಿಗುತ್ತದೆ. ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರ್ತೀರ. ಈ ವರ್ಷ ನಿಮ್ಮ ಮಕ್ಕಳಿಗೆ ಶುಭವಾಗುತ್ತದೆ. ಸಿಂಹರಾಶಿ ಅವಿವಾಹಿತರಿಗೆ ಮೇ ತಿಂಗಳ ನಂತರ ಕಂಕಣ ಬಲ ಕೂಡಿ ಬರಲಿದೆ. ನಿಮ್ಮ ಜೀವನ ಸಂಗಾತಿಯ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಸಂತಾನದ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗ. ನಿಮ್ಮ ಮಕ್ಕಳಿಂದ ಸುಖ ಸಂತೋಷ ಸಿಗಲಿದೆ. ಸಿಂಹ ರಾಶಿಯವರಿಗೆ ಈ ವರ್ಷದ ಆದಾಯ 11, ಖರ್ಚುಗಳು 11 ಸಮವಾಗಿದೆ. ವಿಪರೀತವಾಗಿ ದುಡಿಮೆಯನ್ನು ಮಾಡ್ತೀರಾ. ಬಂದ ಹಣ ಅದೇ ರೀತಿ ವಿಪರೀತವಾಗಿ ಖರ್ಚುಗಳಾಗುತ್ತದೆ. ಆದ್ದರಿಂದ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಲು ನಿಮ್ಮ ಜೀವನ ಸಂಗಾತಿಯ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಅವರ ಅಕೌಂಟಲ್ಲಿ ಹಣವನ್ನು ಇಡಬಹುದು ಹಾಗೂ ನಿಮ್ಮ ಜೀವನ ಸಂಗಾತಿಯ ಹೆಸರಿನಲ್ಲಿ ಬಿಸ್ನೆಸ್ಸನ್ನು ಮಾಡಬಹುದು. ಸನ್ಮಾನ 3, ಅವಮಾನ 6. ನಿಮ್ಮ ಪ್ರತಾಪ, ಅಭಿವೃದ್ಧಿ, ನೀವು ಬೆಳೆಯುವುದನ್ನು ಸಹಿಸಲಾರದೇ ಇರುವವರು, ನಿಮ್ಮ ಶತ್ರುಗಳು ನಿಮ್ಮನ್ನು ನೇರವಾಗಿ ಎದುರಿಸಲು ಸಾಧ್ಯವಾಗದೆ ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡುತ್ತಾರೆ. ಸಂಚು ಮಾಡಿ ನಿಮ್ಮ ಬಗ್ಗೆ ನಿಮ್ಮ ಬಂಧುಗಳ ಬಳಿ, ಸ್ನೇಹಿತರ ಬಳಿ ಕೆಟ್ಟದಾಗಿ ಮಾತನಾಡುತ್ತಾರೆ. ನಿಮ್ಮನ್ನು ಕೆಟ್ಟವರು ಎಂದು ಬಿಂಬಿಸುವಂತಹ ಪ್ರಯತ್ನ ಮಾಡುತ್ತಾರೆ. ಈ ವಿಷಯ ನಿಮಗೆ ಗೊತ್ತಾದ ನಂತರ ನೀವು ಇವರಿಗೆ ಬುದ್ಧಿಯನ್ನು ಕಲಿಸುತ್ತೀರಾ. ಸಿಂಹರಾಶಿ ವಿದ್ಯಾರ್ಥಿಗಳು ಈ ವರ್ಷ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲು ದಕ್ಷಿಣಾಮೂರ್ತಿಯ ಮಂತ್ರವನ್ನು ಪಠಿಸಬೇಕು. ಈ ವರ್ಷ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತದೆ. ದಕ್ಷಿಣಾಮೂರ್ತಿ ಮಂತ್ರ ಪಠನೆಯಿಂದ ನಿಮ್ಮ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು. ಪ್ರೈವೇಟ್ ಜಾಬ್ ಮಾಡುತ್ತಿರುವವರಿಗೆ ಟ್ರಾನ್ಸ್ಫರ್ಗಳು ಖಂಡಿತವಾಗಿಯೂ ಆಗುತ್ತವೆ. ನಿಮ್ಮನ್ನು ಯಾವುದೇ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಿದರೂ ನಿಮ್ಮ ಪರಿಶ್ರಮ, ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡುತ್ತೀರಾ. ಜಾಬಲ್ಲಿ ಪ್ರಮೋಷನ್ಗಳು ಆಗುತ್ತವೆ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುರುವಿನ ಆಶೀರ್ವಾದದಿಂದ ಅತ್ಯದ್ಭುತ ಲಾಭ. ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ ಬೆಸ್ಟ್ ಟೈಮ್. ಈ ವರ್ಷ ನಿಮ್ಮ ಕ್ಲೈಂಟ್ಸ್ಗಳು ಹೆಚ್ಚಾಗುವುದರ ಜೊತೆಗೆ ಒಳ್ಳೆ ಬಿಸ್ನೆಸ್ಸಲ್ಲಿ ಆರ್ಡರ್ಗಳು ಸಿಗುತ್ತವೆ. ಸಿನಿಮಾ ರಂಗ, ಕಲಾವಿದರಿಗೆ ಅದ್ಭುತ ಅವಕಾಶಗಳು ಒದಗಿ ಬರಲಿದೆ. ಸಾಹಿತಿಗಳಿಗೆ ಅದೃಷ್ಟದ ಸಮಯ. ಕಲಾವಿದರಿಗೆ ನನಗೆ ಈ ಪಾತ್ರ ಸಿಗುವುದಿಲ್ಲ ಅಂದುಕೊಂಡವರಿಗೆ ಒಳ್ಳೆ ಪಾತ್ರ ನಿಮ್ಮ ಕೈಗೆ ಸಿಗುತ್ತದೆ. ಬರುತ್ತೆ ಅಂದುಕೊಂಡಂತಹ ಪಾತ್ರ ನಿಮ್ಮ ಕೈತಪ್ಪಿ ಹೋಗುತ್ತದೆ. ಸಡನ್ ಈವೆಂಟ್ಸ್ಗಳು ನಡೆಯುತ್ತದೆ ಕಲಾವಿದರ ಜೀವನದಲ್ಲಿ. ಸಿನಿಮಾ ರೈಟರ್ಸ್ಗಳಿಗೆ ಶುಭ ಸಮಯ. ನಿಮಗೆ ಬಂದಂತಹ ಪಾತ್ರವನ್ನು, ಪ್ರಾಜೆಕ್ಟ್ಗಳನ್ನು ನೀವು ಕಂಪ್ಲೀಟ್ ಮಾಡುತ್ತೀರಾ. ಆದರೆ ಭವಿಷ್ಯತ್ ಕಾಲದಲ್ಲಿ ನಿಮ್ಮ ಪಾತ್ರಕ್ಕೆ ನೇಮ್ ಆ್ಯಂಡ್ ಫೇಮ್, ಸಕ್ಸಸ್ ಸಿಕ್ಕೇ ಸಿಗುತ್ತದೆ. ಇಂಜಿನಿಯರ್ಗಳಿಗೆ ಮಧ್ಯಮವಾಗಿರುತ್ತದೆ. ಡಾಕ್ಟರ್ ಪ್ರೊಫೆಷನಲ್ ಇರುವವರಿಗೆ ಗುಡ್ ಟೈಮ್. ಚಾರ್ಟೆಡ್ ಅಕೌಂಟೆಂಟ್ಗಳಿಗೆ ಎಕ್ಸಲೆಂಟ್ ಟೈಮ್. ನೀವು ಕತ್ತಿಯಷ್ಟು ಚೂಪಾಗಿ ತಯಾರಾಗುತ್ತೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಚ್ಚಾಗುವುದರ ಜೊತೆಗೆ ಪ್ರೊಫೆಷನಲ್ಲಿ ಗ್ರೋತ್ ಸಿಗಲಿದೆ. ಸಿಂಹರಾಶಿ ರೈತರಿಗೆ ಈ ವರ್ಷ 2 ಒಳ್ಳೆ ಫಸಲನ್ನು ಬೆಳೆಯುತ್ತೀರಾ. ಉತ್ತಮ ಲಾಭವನ್ನು ನೋಡುತ್ತೀರಾ. ನಿಮ್ಮ ಭೂಮಿಗೆ, ನಿಮ್ಮ ಬೆಳೆಗೆ ಉತ್ತಮ ಬೆಲೆ, ಲಾಭ ಸಿಗುತ್ತದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಕಮಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಅದೃಷ್ಟದ ವರ್ಷ. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಪ್ರಾರಂಭದ ದಿನಗಳಲ್ಲಿ ಸಡನ್ನಾಗಿ ಲಾಭ ಸಿಗುತ್ತದೆ. ಲಾಭ ಬಂದಿದೆ ಅಂತ ಮತ್ತೆ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗ್ತೀರಾ. ಬೆಟ್ಟಿಂಗ್, ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡುವುದು ಬೇಡ. ಇನ್ವೆಸ್ಟ್ ಮಾಡಬೇಕು ಅಂದುಕೊಂಡರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವುದು ಉತ್ತಮ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಿ. ಅದರಲ್ಲಿಯೂ 40 ವರ್ಷ ದಾಟಿದವರು
ಬಹಳ ಕೇರ್ಫುಲ್ಲಾಗಿ ಇರಬೇಕು. 60 ವರ್ಷ ದಾಟಿದಂತಹ ಸಿಂಹರಾಶಿಯವರಿಗೆ ಹೃದಯಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ 60 ವರ್ಷ ಮೇಲ್ಪಟ್ಟ ಸಿಂಹರಾಶಿಯವರು ನಿಮ್ಮ ಹೃದಯದ ಬಗ್ಗೆ ಆರೈಕೆ ಎಚ್ಚರಿಕೆಯನ್ನು ವಹಿಸಬೇಕು. ಸಿಂಹರಾಶಿಯವರಿಗೆ ಮೇ ತಿಂಗಳ ನಂತರ ಕೇತು ಗ್ರಹ ನಿಮ್ಮ ರಾಶಿಗೆ, ರಾಹು ಗ್ರಹ ಸಪ್ತಮ ಭಾವಕ್ಕೆ ಸಂಚಾರ ಮಾಡುತ್ತದೆ. ಕೇತು ಗ್ರಹ ಸಿಂಹರಾಶಿಯಲ್ಲಿ ಪವರ್ಫುಲ್ ಆಗಿರುತ್ತದೆ. ಕೇತು ಅಂದರೆ ಆಧ್ಯಾತ್ಮ, ಮೋಕ್ಷಕಾರಕ ಗ್ರಹ. ನೀವು ಹಿಂದೆ ಮಾಡಿರುವಂತಹ ದಾನ ಧರ್ಮ ಸಹಾಯಗಳಿಗೆ ಮೇ ತಿಂಗಳ ನಂತರ ಇದರ ಪ್ರತಿಫಲ, ಇದರ ರಿಸಲ್ಟನ್ನು ನೀವು ನೋಡುತ್ತೀರಾ. ಸಿಂಹರಾಶಿಯವರು ಬರೆದಿಟ್ಕೊಳ್ಳಿ, ಜೂನ್, ಜುಲೈ, ಆಗಸ್ಟ್ ಹಾಗೂ ಜನವರಿ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವ್ಯಯಾಧಿಪತಿ ಚಂದ್ರಗ್ರಹ ಅಷ್ಟಮದಲ್ಲಿ 6 ಗ್ರಹ ಕೂಟದ ಪ್ರಭಾವದಲ್ಲಿ ಇರುತ್ತದೆ. ಷಷ್ಠಗ್ರಹ ಕೂಟದ ಪ್ರಭಾವದಲ್ಲಿ ಇರುತ್ತದೆ. ಸಿಂಹರಾಶಿಯವರಿಗೆ ದೊಡ್ಡ ಸಮಸ್ಯೆ ಏನಂದರೆ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ. ನಿಮ್ಮಲ್ಲಿ ಎಷ್ಟು ಆತ್ಮವಿಶ್ವಾಸ ಇರುತ್ತದೋ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ. ನಿಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ಆತುರಪಟ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ಈ ವರ್ಷ ನೀವು ಆಧ್ಯಾತ್ಮಿಕ, ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಭಾವನಾತ್ಮಕವಾಗಿ ತೊಳಲಾಡುತ್ತೀರಾ. ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದ ಹಾಗೆ ಅತಿಯಾದ ಉತ್ಸಾಹದಿಂದ ಸಹಾಯ ಮಾಡಲು ಹೋಗಿ ನಿಮ್ಮನ್ನು ನೀವು ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಸಿಕೊಳ್ತೀರಾ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಭಾವನಾತ್ಮಕವಾಗಿ ನಿರ್ಬಂಧಿಸುವಂತಹ ಕಾರಣದಿಂದ ಎಮೋಷನಲ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುವಂತಹ ಸಾಧ್ಯತೆಗಳಿವೆ. ಫೈನಾನ್ಷಿಯಲಿ ಎಕ್ಸಲೆಂಟ್ ಆಗಿರುತ್ತೀರಾ, ಬಟ್ ಜನವರಿ ತಿಂಗಳಲ್ಲಿ ಎಮೋಷ್ನಲ್ ಆಗಿ ಅಪ್ಸೆಟ್ ಆಗುತ್ತೀರಾ. ಆದ್ದರಿಂದ ಧ್ಯಾನ, ಮೆಡಿಟೇಷನ್ ಮಾಡಬೇಕು. ಕೇತು ಲಗ್ನದಲ್ಲಿ, ರಾಶಿಯಲ್ಲಿ ಸಂಚಾರ ಮಾಡಿದಾಗ ಆಧ್ಯಾತ್ಮ, ಧ್ಯಾನ, ಮಂತ್ರಪಠನೆ ಮಾಡಬೇಕಾಗುತ್ತೆ. ನೀವು ನಿಮ್ಮ ಜೀವನ ಸಂಗಾತಿಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸ್ನೇಹಿತರಿಗಾಗಲಿ ಬಂಧುಗಳಿಗಾಗಲಿ ಹಣದ ಸಹಾಯವನ್ನು ಮಾಡುತ್ತೀರಾ. ಅವರು ಹಣವನ್ನು ಹಿಂದಿರುಗಿಸದೇ ಇದ್ದಾಗ ನೀವು ಪರ್ಸನಲ್ ಲೋನ್ಗಳನ್ನು ಮಾಡುವುದು, ಈ ರೀತಿ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ. ಈ ವಿಷಯ ನಿಮ್ಮ ಜೀವನ ಸಂಗಾತಿಗೆ ಗೊತ್ತಾದ ಮೇಲೆ ವೈಮನಸ್ಸುಗಳು ಬಂದೇ ಬರುತ್ತವೆ. ನಿಮ್ಮ ಜೀವನ ಸಂಗಾತಿಯಿಂದ ಹಣದ ವಿಚಾರವೇ ಆಗಲಿ, ಫೈನಾನ್ಷಿಯಲ್ ಸ್ಟೇಟಸ್ಸೇ ಆಗಲಿ ಮುಚ್ಚಿಡಬಾರ್ದು. ಇಲ್ಲದಿದ್ದರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ಗಳು ಬಂದೇ ಬರುತ್ತವೆ. ಸಿಂಹರಾಶಿಯ ಸ್ತ್ರೀಯರು ವಿಲಾಸಿ ಜೀವನಕ್ಕಾಗಿ ಅತ್ಯಧಿಕ ಖರ್ಚುಗಳನ್ನು ಮಾಡುತ್ತೀರಾ. ಚಿನ್ನ, ವಜ್ರಗಳ ಖರೀದಿ ಮಾಡುತ್ತೀರಾ. ಸಿಕ್ಕಿರುವುದು ಒಂದೇ ಜೀವನ, ಆದ್ದರಿಂದ ಸಂತೋಷವಾಗಿ ಇರಬೇಕು ಎಂಬಂತಹ ಮನಸ್ಥಿತಿ ಈ ವರ್ಷದಲ್ಲಿ ಇರುತ್ತದೆ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುವುದರಿಂದ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಅಡೆತಡೆಗಳು ಬರುತ್ತವೆ. ನಿಮ್ಮ ತಂದೆಯಿಂದ ಸಹಕಾರ ಸಿಗುವುದಿಲ್ಲ. ಮಧ್ಯ ವಯಸ್ಸಿನವರಾದರೆ ಮಗನ ಸಹಕಾರ ಸಿಗುವುದಿಲ್ಲ. ಅಷ್ಟಮ ಶನಿ ಪ್ರಭಾವ ಕಡಿಮೆ ಮಾಡಿಕೊಳ್ಳಲು ಮಹಾಮೃತ್ಯುಂಜಯ ಮಂತ್ರ ಜಪವನ್ನು ಮಾಡಿ. ಯಾರಿಗೆಲ್ಲ ಶನಿದಶ, ರಾಹುದಶ, ಕೇತುದಶ ನಡೆಯುತ್ತಿದ್ದರೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ. ಗುರುವಿನ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.